ಅಂತಕ್ಕಂಥ ಹೆಸರು. ಇಂಗ್ಲಿಷ್ನಲ್ಲಿ ಅದನ್ನು ವರ್ಮಿ ವಾಶ್ ಅಂತಕ್ಕಂಥದ್ದನ್ನು ಕೂಡ ಪ್ರಚಲಿತದಲ್ಲಿ ಇರತಕ್ಕಂಥ ಹೆಸರು. ಅಜೋಲಾ ಬೆಳೆಯುವುದು ಮತ್ತು ಎರೆಹುಳು ಘಟಕಗಳನ್ನು ನಿರ್ಮಿಸಿಕೊಳ್ಳುವುದರ ಮೂಲಕ ಉತ್ಪಾದನಾ ವೆಚ್ಚವನ್ನು ರೈತ ಬಾಂಧವರು ತಗ್ಗಿಸಿಕೊಳ್ಳಬಹುದಾಗಿದೆ. ಮುಂದುವರಿದು ಈಗ ಹೈನುಗಾರಿಕೆ ಘಟಕ ಆಗಬಹುದು. ಹೈನುಗಾರಿಕೆಯಲ್ಲಿ ಅಜೋಲಾ ಅಂತಕ್ಕಂಥ ಒಂದು ಕೃಷಿಯನ್ನು ನಾವು ಈ ಒಂದು ಸಮಗ್ರ ಕೃಷಿ ಪದ್ಧತಿ ಒಳಗೆ ರೈತರಿಗೆ ಪ್ರಾತ್ಯಕ್ಷಿಕೆ ಮೂಲಕ ತೋರಿಸ್ತಾ ಇದ್ದೇವೆ. ಅಜೋಲಾ ಅಂತಕ್ಕಂಥದ್ದು ಅದು ದನಕರುಗಳಿಗೆ ಒಂದು ಹೆಚ್ಚಿನ ಒಂದು ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥ ಒಂದು ಮೇವೊಂದರೂ ಅಡ್ಡಿ ಆಗಲಿಕ್ಕಿಲ್ಲ. ಅಂತಹ ಒಂದು ಅಜೋಲಾ ಕೃಷಿಯನ್ನು ನಾವು ಕೂಡ ರೈತರಿಗೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಳವಡಿಸಿ ಪ್ರಾತ್ಯಕ್ಷಿಕೆ ಮೂಲಕ ತೋರಿಸ್ತಾ ಇದ್ದೇವೆ. ಬಾಗಲಕೋಟೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಾಕಷ್ಟು ರೋಗ ನಿರೋಧಕ ಶಕ್ತಿ ಹೊಂದಿದ ಉಸ್ಮಾನಾಬಾದ್ ಮೇಕೆ ಸಾಕಣೆ ಕೈಗೊಂಡು ಅದರ ಲಾಭದ ಕುರಿತು ರೈತರಿಗೆ ಮನದಟ್ಟು ಮಾಡಿಕೊಡಲಾಗಿದೆ. ಕುರಿ ಮತ್ತು ಆಡು ಸಾಕಾಣಿಕೆ ಉತ್ತರ ಕರ್ನಾಟಕ ಭಾಗವು ಹಲವಾರು ತಳಿಗಳ ಒಂದು ಕುರಿ ಆಡುಗಳ ಒಂದು ಆಗರವಾಗಿದ್ದು, ಇದರಲ್ಲಿ ಮುಖ್ಯವಾಗಿ ಉಸ್ಮಾನಾಬಾದಿ ಅಂತಕ್ಕಂಥ ಆಡಿನ ತಳಿಯೆಂದು ಬಹಳ ಎಲ್ಲ ರೈತರಲ್ಲಿ ಸಿಗ್ತಕ್ಕಂಥ ಒಂದು ಉತ್ತಮ ತಳಿಯಾಗಿದ್ದು, ಮತ್ತು ಅದು ಎಲ್ಲವನ್ನ ತಡೆದುಕೊಳ್ಳೋ ಶಕ್ತಿ ಇರತಕ್ಕಂಥ, ನಿರೋಧಕ ಶಕ್ತಿ ಇರತಕ್ಕಂಥ, ಹೆಚ್ಚಿನ ಬಿಸಿಲನ್ನು ತಡೆದುಕೊಳ್ತದೆ, ಹೆಚ್ಚಿನ ಮಳೆಯನ್ನು ಕೂಡ ತಡೆದುಕೊಳ್ತದೆ. ಈ ಎಲ್ಲ ಒಂದು ಪರಿಸ್ಥಿತಿಗಳನ್ನು ತಡೆದುಕೊಂಡು ಬಾಳೆ ಬದುಕತಕ್ಕಂಥ ಒಂದೇ ಆಡಿನ ತಳಿಯನ್ನು ನಾವು ಇಲ್ಲಿ, ಈ ಆಡು ಸಾಕಾಣಿಕೆಯೂ ಕೂಡ ಒಂದು ಸಮಗ್ರ ಕೃಷಿ ಪದ್ಧತಿಯ ಒಂದು ಪ್ರಮುಖ ಅಂಗವೆಂದು ಇತ್ತಿತ್ತಲಾಗಿ ಯುವ ಜನಾಂಗವೂ ಕೂಡ ಒಂದು ಆಡು ಸಾಕಾಣಿಕೆಯಿಂದ ಹೆಚ್ಚಿನ ಲಾಭವನ್ನು ಪಡಿತಕ್ಕಂಥ ಒಂದು ದಿನಗಳಲ್ಲಿ ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಒಂದು ಪದ್ಧತಿಯಾದ ಆಡು ಸಾಕಾಣಿಕೆಯನ್ನು ನಾವು ಕೂಡ ಇಲ್ಲಿ ಪ್ರಾತ್ಯಕ್ಷಿಕೆ ಮೂಲಕ ತೋರಿಸ್ತಾ ಇದ್ದೇವೆ. ಅದರಂತೆ ಕುರಿ ಸಾಕಾಣಿಕೆಯನ್ನು ಕೂಡ ರೈತರು ಮಾಡಬಹುದು. ಕೃಷಿ ಮತ್ತು ಪಶು ತ್ಯಾಜ್ಯಗಳನ್ನೇ ಬಳಸಿ ಜೀವಸಾರ ಘಟಕ ನಿರ್ಮಿಸಿಕೊಂಡು ಅದನ್ನು ಬೆಳೆಗಳಿಗೆ ಬಳಸಿದಲ್ಲಿ ರಾಸಾಯನಿಕ ಗೊಬ್ಬರಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ನಂತರದ ಒಂದು ಪದ್ಧತಿ ಅಂದರೆ ಈಗ ಜೀವಸಾರ ಘಟಕ ಅಂತಕ್ಕಂಥದ್ದನ್ನು ಕೂಡ ಬಳಸಿಕೊಂಡು ರೈತರು ಒಳ್ಳೆಯ ಪೋಷಕಾಂಶಗಳ ಒಂದು ರಸವನ್ನು ತಯಾರು ಮಾಡಿ ಬೆಳೆಗೆ ಬಿಟ್ಟು ರಾಸಾಯನಿಕ ಗೊಬ್ಬರಗಳ ಒಂದು ಅವಲಂಬನೆಯನ್ನು ಕಡಿಮೆ ಮಾಡತಕ್ಕಂಥ ಪದ್ಧತಿಯನ್ನು ಕೂಡ ಇಲ್ಲಿ ನಾವು ಪ್ರಾತ್ಯಕ್ಷಿಕೆ ಮೂಲಕ ತೋರಿಸ್ತಾ ಇದ್ದೇವೆ. ಜೀವಸಾರ ಘಟಕ ಎಂದಾಗ ಇದು ಕೂಡ ಒಂದು ಸಮಗ್ರ ಕೃಷಿ ಪದ್ಧತಿಯ ಮುಖ್ಯ ಅಂಗವೆಂದೇ ಹೇಳಬಹುದು. ಇದರಲ್ಲಿ ಒಂದು ದೊಡ್ಡ ಟ್ಯಾಂಕು, ಇನ್ನೊಂದು ಚಿಕ್ಕದಾದ ಟ್ಯಾಂಕ್ ಇದ್ದು, ಈ ದೊಡ್ಡ ಟ್ಯಾಂಕಿನಲ್ಲಿ ಹಲವಾರು ದನ ತಿನ್ನದೇ ಉಳಿದಿರತಕ್ಕಂತಹ ಕಸಕಡ್ಡಿಗಳು ಅಥವಾ ಸಸ್ಯ ಪಳೆಯುಳಿಕೆಗಳು ಮತ್ತು ಸಗಣಿ ಮೂತ್ರವನ್ನು ಎಲ್ಲವನ್ನೂ ಸೇರಿಸಿ ಸುಮಾರು 2 ರಿಂದ 3 ವಾರ ಕಳೆಸಿ ಆ ಬಂದಂಥ ರಸವನ್ನು ನಾವು ಬೆಳೆಗಳಿಗೆ ಬಳಸಿದಲ್ಲಿ ಒಂದು ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಬೆಳೆಗೆ ಕೊಟ್ಟಂತ ಆಗ್ತದೆ ಅಂತಕ್ಕಂಥದ್ದು ಈ ಜೀವಸಾರದಿಂದ ಒಂದು ಒಳ್ಳೆಯ ಉಪಯೋಗ ಎಂದು ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅದನ್ನು ಪ್ರಾತ್ಯಕ್ಷಿಕೆ ಮೂಲಕ ನಾವು ತೋರಿಸ್ತಾ ಇದ್ದೇವೆ. ಹಸು ಎಮ್ಮೆಗಳನ್ನು ಸಾಕುವ ಮೂಲಕ ಹೈನು ಪಡೆಯುವುದಲ್ಲದೆ ಅವುಗಳ ತ್ಯಾಜ್ಯವನ್ನು ಬಳಸಿ ಗುಣಮಟ್ಟದ ಸಾವಯವ ಗೊಬ್ಬರ ತಯಾರಿಸಿ ಬಳಸಬಹುದಾಗಿದೆ. ಯುವ ಜನಾಂಗವು ಈಗ ಹೈನುಗಾರಿಕೆಯಲ್ಲೂ ಕೂಡ ಬಹಳ ಉತ್ಸುಕತೆ ತೋರಿಸ್ತಾ ಇದ್ದು, ಅದನ್ನು ನಾವು ಈಗ HF ಮತ್ತು ದೇವಣಿ ಅಂತಕ್ಕಂಥ ಒಂದು 2 ತಳಿಗಳ ಸಂಕೀರ್ಣ ತಳಿಯನ್ನು ನಾವು ಇಲ್ಲಿ ರೈತರಿಗೆ ಮಾದರಿಯಾಗಿ ಈ ಸಮಗ್ರ ಕೃಷಿ ಪದ್ಧತಿಯೊಳಗೆ ಅದನ್ನು ನಾವು ಪ್ರಾತ್ಯಕ್ಷಿಕೆ ಮೂಲಕ ಮಾಡಿ ತೋರಿಸ್ತಾ ಇದ್ದೇವೆ. ರಾಸುಗಳಿಗೆ ನಿತ್ಯ ಪೌಷ್ಟಿಕಾಂಶಯುಕ್ತ ಮೇವನ್ನು ನೀಡಲು ಜಲಕೃಷಿ ಘಟಕವನ್ನು ಅಳವಡಿಸಿಕೊಳ್ಳುವ ಕುರಿತು ಇಲ್ಲಿ ರೈತರು ಮಾಹಿತಿ ಪಡೆಯಬಹುದು. ದನಗಳಿಗೆ ಮೇವು ಆಗ್ತಕ್ಕಂಥ ಇಂದಿನ ಒಂದು ಬರಗಾಲದ ದಿನಗಳಲ್ಲಿ ಈ ಜಲಕೃಷಿ ಅಥವಾ ಹೈಡ್ರೋಪೋನಿಕ್ಸ್ ಅಂತಕ್ಕಂಥದ್ದು ಕೂಡ ಈ ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ರೈತರಿಗೆ ನಾವು ಪ್ರಾತ್ಯಕ್ಷಿಕೆ ಮೂಲಕ ಮತ್ತು ತರಬೇತಿಗಳ ಮೂಲಕ ನಾವು ರೈತರಿಗೆ ತಿಳಿಸ್ತಾ ಇದ್ದೇವೆ. ಬದುಗಳ ಮೇಲೆ ಅರಣ್ಯ ಮರಗಳನ್ನು ಮತ್ತು ಹುಲ್ಲಿನ ಬೆಳೆಗಳನ್ನು ನಾಟಿ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಳ್ಳುವುದು ಮತ್ತು ಮಳೆ ನೀರು ತಮ್ಮ ಭೂಮಿಯಲ್ಲೇ ಇಂಗುವಂತೆ ಮಾಡಿಕೊಳ್ಳಬಹುದು. ಕೃಷಿ ಅರಣ್ಯ ಬೆಳೆಗಳಾದ ಹಲವಾರು ಬೆಳೆಗಳಲ್ಲಿ ಸುಮಾರು ಬೆಳೆಗಳನ್ನು ನಾವು ಇಲ್ಲಿ ಬದುಗಳಲ್ಲಿ ನಾಟಿ ಮಾಡಲಿಕ್ಕೆ ಮೇವಿನ ಬೆಳೆಯಾಗಿ ಕೃಷಿ ಗಿಡಗಳನ್ನು ನಾವು ನಾಟಿ ಮಾಡಿ ರೈತರಿಗೆ ಅದರಿಂದ ಲಾಭ ತೆಗೆದುಕೊಳ್ತಕ್ಕಂಥ ಪದ್ಧತಿಗಳನ್ನು ಕೂಡ ನಾವು ಪ್ರಾತ್ಯಕ್ಷಿಕೆ ಮೂಲಕ ರೈತರಿಗೆ ತೋರಿಸ್ತಾ ಇದ್ದೇವೆ. ಕೃಷಿ ಹೊಂಡದ ನೀರನ್ನು ಬಳಸಿ ತಮಗೆ ಅಗತ್ಯವಾದ ತರಕಾರಿಗಳನ್ನು ರೈತ ಬಾಂಧವರು ಸ್ವತಃ ಬೆಳೆದುಕೊಳ್ಳಬಹುದು.
ಒಬ್ಬ ಚಿಕ್ಕ ಹಿಡುವಳಿದಾರ ಆದಂಥ ರೈತ ಈ ಪದ್ಧತಿಗಳನ್ನು ಅಳವಡಿಸಿಕೊಂಡು ಅದನ್ನೇ ಮಾಡಿದ್ದೇ ಆದಲ್ಲಿ ಒಂದು ಒಳ್ಳೆಯ ಲಾಭವನ್ನು ಒಂದು ಈ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಮಾಡಿದ್ದೇ ಆದಲ್ಲಿ ಒಂದು ಒಳ್ಳೆಯ ಜೀವನ ಮಟ್ಟವನ್ನು ಮತ್ತು ಯಾವುದೇ ತರಹದ ಒಂದು ರಿಸ್ಕು ಅಥವಾ ಯಾವುದೇ ತರಹದ ಒಂದು ಯಾವುದೇ ಸಂಶಯ ಇಲ್ಲದೆ ಒಕ್ಕಲತನವನ್ನು ಅಥವಾ ಕೃಷಿಯನ್ನು ಲಾಭದಾಯಕ ಕಡೆಗೆ ಒಯ್ಯಬಹುದು. ಇದರಲ್ಲಿ ಆಗ್ತಕ್ಕಂಥ ಹಲವಾರು ಲಾಭಗಳು, ಉದಾಹರಣೆಗೆ ಹೇಳಬೇಕು ಅಂತಂದರೆ ಕೃಷಿ ಹೊಂಡದಿಂದ ನೀರು, ಮಳೆ ನೀರು, ಕೃಷಿ ಹೊಂಡದಿಂದ ಇರತಕ್ಕಂಥ ಮೀನು ಸಾಕಾಣಿಕೆಯಿಂದ ಬರ್ತಕ್ಕಂಥ ಲಾಭ, ಕೋಳಿ ಸಾಕಾಣಿಕೆ ಇದರಿಂದ ಬರ್ತಕ್ಕಂಥ ಲಾಭ, ನಂತರ ಎರೆಗೊಬ್ಬರ, ಎರೆಜಲ, ಅಜೋಲಾದ ಮತ್ತು ಈ ಕೃಷಿ ಹೊಂಡದಿಂದ ಆಧಾರಿತ ಹೈನುಗಾರಿಕೆಯಿಂದ ಬರ್ತಕ್ಕಂಥ ಹಾಲು ಮತ್ತು ಇತರೆ ಉತ್ಪನ್ನಗಳಾದ ಈ ಗೊಬ್ಬರವಾಗಬಹುದು. ಇವುಗಳೆಲ್ಲಂದ ನಾವು ವರ್ಷದಲ್ಲಿ ಯಾವುದೇ ಒಬ್ಬ ರೈತ ಚಿಕ್ಕ ಹಿಡುವಳಿದಾರನಿಂದ ಹಿಡ್ಕೊಂಡು ದೊಡ್ಡ ಹಿಡುವಳಿದಾರ ತನಕನೂ ಒಂದು ಒಳ್ಳೆಯ ಲಾಭವನ್ನು ಮಾಡಬಹುದು. ರೈತರೆಲ್ಲರೂ ಈ ಪದ್ಧತಿಗಳನ್ನು ಪಾಲಿಸಿ ಕೃಷಿಯಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಹೇಳಿ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ರೈತ ಬಾಂಧವರು ತಮ್ಮ ಭೂಪ್ರದೇಶ ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ತಮಗೆ ಬೇಕಾದ ತರಕಾರಿ, ಹಾಲು, ಮೀನು, ಮಾಂಸದ ಉತ್ಪಾದನೆಯನ್ನು ತಾವೇ ಕೈಗೊಂಡು ಕೃಷಿಗೆ ಬೇಕಾದ ನೀರು, ಗೊಬ್ಬರದ ಅನುಕೂಲವನ್ನು ತಾವೇ ಕಲ್ಪಿಸಿಕೊಳ್ಳುವಂತಹ ಸಮಗ್ರ ಕೃಷಿ ಪದ್ಧತಿ ಕೈಗೊಂಡು ಒಟ್ಟಾರೆ ಉತ್ಪಾದನಾ ಖರ್ಚು ತಗ್ಗಿಸಿ ನಿತ್ಯ ಆದಾಯದ ಮೂಲವನ್ನು ಕಂಡುಕೊಂಡು ಆರ್ಥಿಕ ಸಬಲತೆ ಹೊಂದಬಹುದಾಗಿದೆ. ಈ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರಿಂದ ರೈತರು ಹಲವಾರು ತಮಗೆ ಬೇಕಾದಂತಹ ವಸ್ತುಗಳನ್ನು ತಮ್ಮ ಕ್ಷೇತ್ರಗಳಲ್ಲಿಯೇ ಬೆಳೆದುಕೊಳ್ಳಬಹುದಾಗಿದೆ. ಕೋಳಿ ಮೊಟ್ಟೆಗಳಾಗಬಹುದು, ಮಾಂಸವಾಗಬಹುದು, ಅದರಂತೆ ಮೇವಿನ ಬೆಳೆಗಳಾಗಬಹುದು. ಇದು ಅಲ್ಲದೆ ಈಗ ತರಕಾರಿಗಳನ್ನು ತಮ್ಮ ಮನೆಗೆ ಬೇಕಾದಂಥ ತರಕಾರಿಗಳಾಗಬಹುದು, ಹಣ್ಣಿನ ಬೆಳೆಗಳಾಗಬಹುದು, ಅಥವಾ ಕೃಷಿ ಬೆಳೆಗಳಾಗಬಹುದು, ಅಥವಾ ಆಹಾರ ಧಾನ್ಯ ಪದಾರ್ಥಗಳಾಗಬಹುದು. ಇವೆಲ್ಲವನ್ನ ನಾವು ಈ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಬೆಳೆದಿದ್ದೇ ಆದಲ್ಲಿ ನಮ್ಮ ಒಂದು ವಾರ್ಷಿಕ ಖರ್ಚು, ಈ ಕುಟುಂಬದ ಖರ್ಚು ಕಡಿಮೆಯಾಗಿ ಕೃಷಿ ಅಂತಕ್ಕಂಥದ್ದು ಒಂದು ಒಳ್ಳೆಯ ಲಾಭದಡಿಗೆ ಒಯ್ತದ ಅಂತಕ್ಕಂಥದ್ದು ಈ ಒಂದು ಸಮಗ್ರ ಕೃಷಿ ಪದ್ಧತಿಯಿಂದ ಈಗಾಗಲೇ ನಮಗೆ ಪ್ರಾಯೋಗಿಕವಾಗಿ ಗೊತ್ತಾಗಿದ್ದು, ರೈತರು ಇದೆಲ್ಲವನ್ನು ಪಾಲಿಸಿ ಅದನ್ನು ಅಳವಡಿಸಿಕೊಳ್ಬೇಕೆಂದು ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ರೈತರು ಈ ಎಲ್ಲ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದೇ ಆದಲ್ಲಿ ಈ ಭೂ ಫಲವತ್ತತೆಯನ್ನು ರೈತರು ತಾವು ಕಾಪಾಡಿಕೊಳ್ಳಬಹುದಾಗಿದ್ದು, ಇದರಲ್ಲಿ ಹಲವಾರು ಎರೆಗೊಬ್ಬರವಾಗಬಹುದು, ಎರೆಜಲವಾಗಬಹುದು, ಅಥವಾ ಈಗ ನಾವು ಜೀವಸಾರಕ ಘಟಕದಿಂದ ಬಂದಂತಹ ರಸವನ್ನು ಭೂಮಿಗೆ ಕೊಡುವುದರಿಂದ ನಾವು ಬೇರೆ ಖರ್ಚನ್ನು ಅಂತಂದರೆ ಉಳಿದ ಪರಕರಿಗಳ ಆದಂಥ ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬಿತತೆ ಮತ್ತು ಅದರ ಖರ್ಚನ್ನು ಕಡಿಮೆ ಮಾಡಿ ಕೃಷಿಯನ್ನು ನಾವು ಲಾಭದ ದಿಕ್ಕಿನಲ್ಲಿ ಒಯ್ಯಲು ಸಹಕಾರಿ ಆಗ್ತದಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. किसान भाइयों गांठ बांध लो, बात बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों गांठ बांध लो, आज ही मिट्टी की जांच कराएं। राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी।